ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸ್ಲೀವ್ಸ್ನ ಕಟಿಂಗ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಈಸಿಯಾಗಿ ಕಟಿಂಗ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ನಾನಿಲ್ಲಿ ಒಂದು ಕ್ಲಾತನ್ನು ತೊಗೊಂಡಿದ್ದೀನಿ, ಕಾಟನ್ ಕ್ಲಾತ್. ಇದು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು. ಬಟ್ಟೆ 4 ಲೇಯರ್ ಇರಬೇಕು. ಎರಡು ಸ್ಲೀವ್ಸ್ನ ನಾನು ಒಂದೇ ಟೈಮಲ್ಲಿ ಕಟ್ ಮಾಡ್ಕೋತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಾವು ಎರಡು ಸ್ಲೀವ್ಸನ್ನು ಒಂದೇ ಟೈಮಲ್ಲಿ ಕಟ್ ಮಾಡ್ಕೋಬೋದು. ಇವಾಗ ಇದು ಅಗಲ ಬಂದು 9 ಇಂಚಿದೆ. ಇದರ ಉದ್ದ ನಾನು ಇಲ್ಲಿ 6.5 ಇದೆ. ನಾನಿಲ್ಲಿ 6 ಇಂಚನ್ನು ತೊಗೋತೀನಿ. 6 ಇಂಚಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉಳಿದನ್ನು ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸೈಡಲ್ಲಿ ನಾವು 2.5 ಇಂಚನ್ನು ನೋಡಿ, ಈ ರೀತಿ 2.5 ಇಂಚಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಕಾರ್ನರಿಂದ ಮಾರ್ಕ್ ಮಾಡಿರೋ ಕಾರ್ನರ್ಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಸೇರಿಸ್ಕೋಬೇಕು. ಇವಾಗ ಮೇಲ್ಗಡೆ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಈ ರೀತಿ ಸರ್ಕಲ್ ಥರ ರೌಂಡಾಗಿ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ಶೇಪ್ ಕೊಡಬೇಕು. ಈಗ ಇಲ್ಲಿ ಕಾರ್ನರ್ಗೆ 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾವು ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವಿ 1.5 ಇಂಚನ್ನು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡೆ ಸ್ಲೀವ್ಸ್ನ ಸುತ್ತಳತೆ 6 ಇಂಚಿದೆ, 5 ಇಂಚಿದೆ. ಈಗ ಎಕ್ಸ್ಟ್ರಾ ನಾನಿಲ್ಲಿ 1.5 ಇಂಚನ್ನು ತೊಗೊಂಡಿದ್ದೀನಿ, ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, 5 ಇಂಚಿದೆ, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ 1.5 ಇಂಚನ್ನು ತೊಗೊಂಡಿದ್ದೀನಿ. 1.5 ಅಥವಾ 2 ಇಂಚನ್ನು ತೊಗೋಬೋದು ನೀವು. ಈಗ ಸ್ಕೇಲಿಂದ ಲೈನ್ ಹಾಕ್ಕೊಳ್ಳೋಣ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನೋಡಿ, ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೆ. ಈಗ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡಬೇಕು. ಈಗ ಇದನ್ನು ಎಕ್ಸ್ಟ್ರಾ ಏನು ಇದು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಏನಿದೆ ಬಟ್ಟೆ, ಅದನ್ನು ಕಟ್ ಮಾಡ್ಕೋತೀನಿ. ತುಂಬ ನಿಧಾನವಾಗಿ ನಿಮಗೆ ನಿಧಾನವಾಗಿ ಅರ್ಥ ಆಗಲಿ ಅಂತ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ರ ಜಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಪಾರ್ಟನ್ನು ಫಸ್ಟ್ ನಾವು ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಬ್ಯಾಕ್ ಪಾರ್ಟ್ ಅದನ್ನು ಫಸ್ಟ್ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನಂತರ 1.5 ಇಂಚನ್ನು ನಾನು ಏನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಈಗ ಫ್ರಂಟ್ ಪಾರ್ಟನ್ನು ನಾವು ಅಲ್ಲಿ 1.5 ಇಂಚ್ವರೆಗೂ ನಾವು ಕಟ್ ಮಾಡ್ಕೋಬೇಕು. ಅಷ್ಟು ಗ್ಯಾಪ್ ಬಿಡಬೇಕು ಅಲ್ಲಿ. ನೋಡಿ ಫ್ರೆಂಡ್ಸ್, ನೋಡಿ, ನಾನಿಲ್ಲಿ 2 ಸ್ಲೀವ್ಸನ್ನು ಒಮ್ಮೆಲೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರಬೇಕು ಶೇಪ್ ಇದು. ಈಗ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೋಬೇಕು. ಗುರ್ತಿದು ಸೆಂಟರ್ ಅಂತ ಗುರ್ತಾಗಲಿ ಅಂತ ನಾನಿಲ್ಲಿ ಒಂದು ನಾಚ್ ಹಾಕೋತೀನಿ. ಇವಾಗ ಸರಿಯಾಗಿ ಜೋಡಿಸ್ಕೊಳ್ಳಿ. ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ನೆಕ್ಸ್ಟ್ ನಾವೇನು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡಿರ್ತೀವಿ ಅದನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕು.
ನಾವಿಲ್ಲಿ 2 ಪೀಸನ್ನು ತೊಗೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿ ಬಿಡುತ್ತೆ ಬಿಗಿನರ್ಸ್ಗಾದರೆ, ಹಾಗಾಗಿ ಈ ರೀತಿ ಸಪ್ರೇಟಾಗಿ ನಾವು ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಎಲ್ಲಿ ಶೇಪ್ ಕೊಟ್ಟಿದ್ದೀನಿ, ಎಲ್ಲಿ 1.5 ಇಂಚ್ ಮಾರ್ಕ್ ಇದೆ ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸೇಫ್ ಬರುತ್ತೆ. ಇದು ಪರ್ಫೆಕ್ಟ್ ಸ್ಲೀವ್ಸ್ ಕಟಿಂಗ್. ನಾನು ನಿಮಗೆ ತುಂಬ ನಿಧಾನವಾಗಿ ಅರ್ಥವಾಗೋ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ತರಲು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನಿಮಗೇನಾದರೂ ಯಾವುದಾದ್ರೂ ಕಟಿಂಗ್ ಅಥವಾ ಸ್ಟಿಚಿಂಗ್ ಬೇಕಾದರೆ ಕಮೆಂಟ್ ಮಾಡಿ, ಆ ವಿಡಿಯೋ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಧನ್ಯವಾದಗಳು.